ಕಾಂಗ್ರೆಸ್ಗೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಮತ್ತೊಂದು ಬಂಪರ್. ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ ಮತ್ತೊಬ್ಬ ಪಕ್ಷೇತರ ಶಾಸಕ. ಎಕ್ಸ್ಪೆಕ್ಟ್ ಮಾಡಿದ್ರು ಎಲ್ಲರೂ ಕೂಡ ಪಕ್ಷೇತರ ಶಾಸಕರು ಕಾಂಗ್ರೆಸ್ ಅನ್ನ ಬೆಂಬಲಿಸಬಹುದು ಅಂತ ಹೇಳಿ. ಹಂಗೆ ಆಗಿದೆ. ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ ಪುಟ್ಟಸ್ವಾಮಿ ಗೌಡ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಆ ಮೂಲಕ ಬಿಜೆಪಿಯ ಕೆಲ ಮತಗಳು ಕೂಡ ಅಡ್ಡ ಮತದಾನದ ಮೂಲಕ ಕಾಂಗ್ರೆಸ್ಗೆ ಚಲಾವಣೆ ಆಗಿದೆ. ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಈಗ ಪಕ್ಷೇತರ ಶಾಸಕರು ಕೂಡ ಕಾಂಗ್ರೆಸ್ಗೆ ಬೆಂಬಲಿಸಿದ್ದಾರೆ, ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿ ಗೆಲ್ಲುವುದು ಬಹುತೇಕ ಖಚಿತ ಆಗಿದೆ. 4 ತೆರವಾದ ಸ್ಥಾನಗಳಿಗೆ ನಡೆದಂಥ ರಾಜ್ಯಸಭೆಯ ಚುನಾವಣೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಗೆಲ್ಲೋದಕ್ಕೆ 3 ಜನರಿಗೆ ಅವಕಾಶ ಇತ್ತು. 3 ಅಭ್ಯರ್ಥಿಗಳನ್ನು ಹಾಕಿದ್ರು. ಬಲಾಬಲ ನೋಡಿದ್ರೆ 134 ಶಾಸಕರನ್ನ ಕಾಂಗ್ರೆಸ್ ಹೊಂದಿತ್ತು. 4 ಶಾಸಕರ ಅಗತ್ಯ ಕೂಡ ಇತ್ತು. ಶಿವರಾಮ್ ಹೆಬ್ಬಾರ್ ಈಗ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಎಸ್.ಟಿ.ಎಸ್ ಕೂಡ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಡ್ಡ ಮತದಾನದ ಮೂಲಕ. ಈಗ ಪಕ್ಷೇತರ ಶಾಸಕ ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಕೂಡ ಕಾಂಗ್ರೆಸ್ಗೆ ಮತ ಹಾಕಿದ್ದು ಬಹುತೇಕ ಮೂರನೇ ಅಭ್ಯರ್ಥಿ ಗೆದ್ದ ಹಾಗಾಗಿದೆ ಕಾಂಗ್ರೆಸ್ನಲ್ಲಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿರುವಂಥದ್ದು, ಕಾಂಗ್ರೆಸ್ಗೆ ಓಟ್ ಹಾಕಿರುತ್ತದೆ. ಈ ಬಗ್ಗೆ ಕಾನೂನು ಕ್ರಮ ಕೂಡ ಮುಂದಾಗಿರುತ್ತದೆ. ಏನು ಕಾನೂನು ಕ್ರಮ ಆಗ್ಬೋದು ಅನ್ನೋ ಸಂಬಂಧಪಟ್ಟ ಮಾತಾಡೋಕ್ಕೆ ಹಿರಿಯ ವಕೀಲರು ಆದ ಮತ್ತು ಬಿಜೆಪಿಯ ಕಾನೂನು ಘಟಕದ ಬಿಜೆಪಿ ಕಾನೂನು ಸಲಹೆಗಾರರಾದಂಥ ವಿವೇಕ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ? ಅಡ್ಡ ಮತದಾನ ಮಾಡಿದ್ಮೇಲೆ, ವಿಪ್ ಜಾರಿ ಆದ ನಂತರ ಅಡ್ಡ ಮತದಾನ ಮಾಡಿದ್ಮೇಲೆ ತಕ್ಷಣ ನಾವು ಪಿಟಿಷನ್ ಹಾಕ್ತೀವಿ. ಪಿಟಿಷನ್ ಹಾಕಿ ಸ್ಪೀಕರ್ ಮುಂದೆ ಇದನ್ನು ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಸ್ಪೀಕರ್ ವಿಳಂಬ ಮಾಡಿದ್ರೆ ನಾವು ಹೈಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತೊಗೊಂಡು ಕೂಡಲೇ ಸ್ಪೀಕರ್ ಇದನ್ನು ತೀರ್ಮಾನ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಇದ್ರ ಜೊತೆಗೆ ಕ್ಷೇತ್ರದ ಜನ ಬಿ ಜೆ ಪಿಯ ಚಿಹ್ನೆಯನ್ನು ನೋಡಿ ಹಾಕಿರೋದು ಮತ, ಅದಕ್ಕೆ ದ್ರೋಹ ಬಗ್ದಿರೋ ಪ್ರಸಂಗ ಬಹಳ ದುರದೃಷ್ಟಕರ. ಆದ್ದರಿಂದ ಸಂವಿಧಾನದಲ್ಲಿ ಇದಕ್ಕೆ ಒಂದು ಪರಿಹಾರ ಇದೆ. ಸಂವಿಧಾನದಲ್ಲಿ ಏನು ಹೇಳ್ತಾರೆ, ಈ ಥರ ದ್ರೋಹ ಬಗೆದ್ರೆ ಅಥವಾ ಮೋಸ ಮಾಡಿದ್ರೆ, ತಮ್ಮ ಕ್ಷೇತ್ರದ ಜನಕ್ಕೆ ಮೋಸ ಮಾಡಿದ್ರೆ ತಕ್ಷಣ ಕೂಡಲೇ ಇದಕ್ಕೆ ನೀವು ಶೆಡ್ಯೂಲ್ 10ನಲ್ಲಿ ಆ್ಯಕ್ಷನ್ ತೊಗೊಬೋದು. ಶೆಡ್ಯೂಲ್ 10ನಲ್ಲಿ ಕೇಸ್ ಹಾಕ್ಬೋದು. ಅವ್ರನ್ನ ಅನರ್ಹಗೊಳಿಸಿ ವಿಧಾನಸಭೆಯಿಂದ ಆಚೆ ಇಳಿಸ್ಬೋದು. ಈಗ ಶಾಸಕತ್ವ ಅನರ್ಹ ಸಂಬಂಧಪಟ್ಟಂತೆ ಸ್ಪೀಕರ್ಗೆ ದೂರನ್ನು ಕೊಡುವಂಥದ್ದು. ಒಂದು ವೇಳೆ ಸ್ಪೀಕರು ಬೇಗ ಅದನ್ನು ಇತ್ಯರ್ಥಪಡಿಸದೆ ಅಥವಾ ಕ್ರಮ ಕೈಗೊಳ್ಳದೆ ವಿಳಂಬ ಮಾಡಿದ್ರೆ ಏನು ನೆಕ್ಸ್ಟ್? ವಿಳಂಬ ಮಾಡಿದ್ರೆ, ಇದು ಅನೇಕ ರಾಜ್ಯಗಳಲ್ಲಿ ಇದಾಗಿದೆ. ಸ್ಪೀಕರ್ ವಿಳಂಬ ಮಾಡಿದ್ರೆ ಕೂಡಲೇ ಸ್ಪೀಕರ್ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟಿಂದ ಡೈರೆಕ್ಷನ್ ತೊಗೊತೀವಿ. ಸ್ಪೀಕರ್ ಕೂಡಲೇ ಇದನ್ನು ತೀರ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ ನಂತರ 2 ತಿಂಗಳಿನಲ್ಲಿ 1.5 ತಿಂಗಳಿನಲ್ಲಿ ತೀರ್ಮಾನ ಮಾಡಿ ಅಂತ ಒಂದು ಡೈರೆಕ್ಷನ್ ಆದೇಶ ಬಂದ ಮೇಲೆ ಮಾಡಲೇಬೇಕಾಗುತ್ತೆ. ಈ ಸ್ಪೀಕರ್ ವಿಳಂಬ ಮಾಡ್ಬೋದು ಅಥವಾ ಬೇಗ ಇತ್ಯರ್ಥಪಡಿಸ್ಬೋದು ಅನ್ನೋದು ಸಾಧ್ಯತೆ ನೋಡಿದ್ರೆ ಏನಿರುತ್ತೆ? ಈಗ ಸ್ಪೀಕರ್ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಬೇಕು. ಸ್ಪೀಕರ್ ಪಾತ್ರ ಅದು. ಸ್ಪೀಕರ್ ಹೇಗೆ ತಮ್ಮ ಕ್ರಮವನ್ನು ಅಥವಾ ತಮ್ಮ ಹುದ್ದೆಯನ್ನು ನಿರ್ವಹಿಸ್ತಾರೆ, ಯಾವ ಜಾಗರೂಕತೆಯಿಂದ ಮಾಡ್ತಾರೆ ಅನ್ನೋದು ಇಡೀ ರಾಜ್ಯ ನೋಡ್ತಾರೆ ಇವತ್ತು. ಆದ್ದರಿಂದ ಅವರು ಕೂಡಲೇ ಕ್ರಮ ತಗೊಂಡ್ರೆ ನಾವು ಸ್ವಾಗತಿಸ್ತೀವಿ. ಆದರೆ ತಗೊಳ್ಳದೇ ಇದ್ದರೆ ಕೂಡಲೇ ಹೈಕೋರ್ಟ್ಗೆ ಪ್ರಕರಣವನ್ನು ಹಾಕಿ ನೀವು ಮಾಡಿ ಅಂತ ಹೇಳಬೇಕಾಗುತ್ತೆ. ಅದು ಸ್ಪೀಕರ್ಗೆ ಒಂದು ಕುಂದು ತರುವಂಥ ವಿಷಯ. ಸ್ಪೀಕರ್ಗೆ ಇವರು ನಿಷ್ಪಕ್ಷಪಾತವಾಗಿ ಇಲ್ಲ ಅನ್ನೋದು ಸಾಬೀತಾಗುತ್ತೆ. ಸರ್, ಈಗ ಒಂದು ವೇಳೆ ಅಂದರೆ ಈಗ ನೀವು ಶಾಸಕತ್ವ ಅನರ್ಹ ಸಂಬಂಧಪಟ್ಟಂತೆ ಕೊಡುವಂಥದ್ದು, ಅದಕ್ಕಿಂತ ಮುಂಚೆ ಏನಾದರೂ ಕೂಡ ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಯಾವುದು ಕೂಡ ಪ್ರಕರಣ ಬರೋದಿಲ್ಲ ಅಂತ ಅನ್ಸುತ್ತಲ್ವ? ಈ ರೀತಿ ಒಂದು ಅಪೀಲ್ ಹೋಗೋದು ಬರೋದೇ ಇಲ್ಲ. ಹೌದು. ಒಂದು ವೇಳೆ ಅವ್ರು ರಾಜೀನಾಮೆ ಕೊಟ್ಟರೆ ಅವರೇ ವಿಧಾನಸಭೆಯಿಂದ ಹೊರಬೀಳ್ತಾರೆ. ಆಗ ಮರು ಚುನಾವಣೆಗೆ ಅವ್ರು ಹೋಗಬೇಕಾಗುತ್ತೆ. ಸೊ ಅಂಥ ಪರಿಸ್ಥಿತಿನಲ್ಲಿ ಜನರ ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಒಂದು ಕನ್ಫ್ಯೂಷನ್ ಅಥವಾ ಒಂದು ರೀತಿಯಲ್ಲಿ ಇರುವಂಥದ್ದು ಅಂದರೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ವೋಟಿಂಗಲ್ಲಿ ವಿಪ್ ಉಲ್ಲಂಘನೆ ಬರೋದಿಲ್ಲ ಅಂತ ಕೇಳ್ಬರ್ತದೆ. ನಿಜನದು? ಇಲ್ಲ. ವಿಪ್ ಅಂದರೆ ಎಲ್ಲ ವಿಪ್ ಸಂವಿಧಾನದಲ್ಲಿ ಶೆಡ್ಯೂಲ್ 10 ಖಂಡಿಕೆ 4ರಲ್ಲಿ ಭಾಳ ಕ್ಲಿಯರ್ ಕಟ್ ಆಗಿದೆ. ವಿಪ್ ಅಂದರೆ ಯಾವುದೇ ವಿಷಯದಲ್ಲಿರುತ್ತೆ, ಅದು ರಾಜ್ಯಸಭೆ ಇಲ್ಲ ಅಥವಾ ಒಂದು ಪಾಲಿಸಿ ವಿಷಯ ಆಗಲಿ ಅಥವಾ ಯಾವುದೇ ವಿಷಯದ ಬಗ್ಗೆ ವೋಟಿಂಗ್ ಹೋಗಿದ ತಕ್ಷಣ ವಿಪ್ ಜಾರಿಗೊಳಿಸಿದರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ರೆ ಅದು ಅನರ್ಹರಾಗ್ತಾರೆ. ಈಗ ಶಿವರಾಮ್ ಹೆಬ್ಬಾರ್ ಇನ್ನೂ ಕೂಡ ವೋಟಿಂಗ್ ಹಾಕಿಲ್ಲ. ಒಂದು ವೇಳೆ ಅವರು ಗೈರಾದರೆ ಅಂತ ಅಂದರೆ, ಯಾಕಂದರೆ ಗೈರಾದರೆ ಅದು ಕೂಡ ವಿಪ್ ಉಲ್ಲಂಘನೆ ಬರುತ್ತಾ? ಅಬ್ಸ್ಟೈನ್ಸ್ ಆರ್ ವೋಟ್ಸ್ ಅಗೇನ್ಸ್ಟ್.
ಎರಡು ವಿಷಯಗಳು ಬರುತ್ತೆ ಇದರಲ್ಲಿ. ಅಬ್ಸ್ಟೈನ್ ಅಂತಂದರೆ ಗೈರಾಜರಾಗೋದು ಅಥವಾ ವಿರುದ್ಧವಾಗಿ ಓಟ್ನ ಚಲಾವಣೆ ಮಾಡೋದು. ಎರಡು ಪ್ರಸಂಗಗಳೂ ಸಹ ಇದು ಅನರ್ಹರಾಗೋದಕ್ಕೆ ಅವರು ಇದಾಗ್ತಾರೆ, ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ. ಇದು ವಿವೇಕ್ ರೆಡ್ಡಿ ಅವರು ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ಸ್ಪೀಕರ್ಗೆ ದೂರು ಕೊಡುವಂಥದ್ದು ಏನು ವಿಪ್ ಉಲ್ಲಂಘನೆ ಸಂಬಂಧಪಟ್ಟದ್ದು ಒಂದು ಸ್ಪೀಕರ್ ಅಂತ ಕೂಡ ಕೂಡಲೇ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನ್ಯಾಯಾಲಯ ಮೊರೆ ಹೋಗೋದು ಕೂಡ ಅವಕಾಶ ಇರುವಂಥದ್ದು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ ಟಿವಿ,